ನೀವೆಲ್ಲ ಈ ಜನರೇ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಕಟ್ಟಿರೋಂತ ದುಡ್ಡು ತಿಂದಿದ್ದಾರೆ, ನೀವು ಕಟ್ಟಿರೋಂತ ದುಡ್ಡನ್ನ ತಿಂತಾ ಇದಾರೆ. ನಿಮ್ಗೆ ನಾಚಿಕೆ ಆಗ್ತಾ ಅಲ್ವಾ? ನಿಮ್ ಜನ್ಮಕ್ಕಿಷ್ಟು ಇವ್ರನ್ನ ಪ್ರಶ್ನೆ ಮಾಡಕ್ ಆಗ್ತಾ ಅಲ್ವಾ? ನೋಡಿ ರೋಡ್ ಹೆಂಗಾಗಿದೆ. ಈ ಅಯೋಗ್ಯ ರಾಜಕಾರಣಿಗಳು ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಿನ್ಕೊಂಡು ಈ ರೋಡ್ ಹಿಂಗ್ ಹಾಕಿದ್ದಾರೆ. ನಿಮ್ಗೆ ರೋಡ್ ಅಲ್ಲಿ ಹೋಗಕ್ಕೆ ಇದು ಮನ್ಸು ಒಪ್ತಾ ಇದೆಯಾ? ನಿಮ್ ಮನ್ಸಿಗೆ ಏನೋ ಅನ್ಸ್ತಾ ಅಲ್ವಾ? ನಿಮ್ಮ ನರ ನಾಡಿಗಳು ಸತ್ತೋಗಿದ್ಯಾ? ಈ ಮುಟ್ಟಾಳ ರಾಜಕಾರಣಿಗಳು, ಅಯೋಗ್ಯ ರಾಜಕಾರಣಿಗಳು, ಮುನಿರತ್ನ ಎಲ್ಲಿದ್ಯಾ? MLA ಆಗಿದೆ. ಈ ರೋಡು ನಿನ್ ಓಡಾಡ್ಲಿಕ್ಕೆ ನಿನ್ ಮನೆ ಸರಿ ಮಾಡ್ಕೊಳ್ಳೋದಲ್ಲ, ನಿನ್ನ MLA ಮಾಡಿರೋದು ಈ ರೋಡ್ ನ ಸರಿ ಮಾಡಕ್ಕೆ. ಕೂಡಲೇ ರೋಡ್ ಸರಿ ಆಗ್ಬೇಕು. ಮಾನ್ಯ ಶ್ರೀಯುತ ಶ್ರೀ ಸಿದ್ದರಾಮಯ್ಯ ಅವರೇ, ನೀವು ಲಕ್ಸುರಿ ಕಾರಲ್ಲಿ ಓಡಾಡೋದಲ್ಲ, ತಾವು ಬಂದು ಈ ರೋಡಲ್ಲಿ ಓಡಾಡಿ, ನಿಮ್ಗೆ ಅರ್ಥ ಆಗುತ್ತೆ ಏನ್ ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಆಗಿ DK ಶಿವಕುಮಾರ್ ಅವರೇ, ಬೆಂಗಳೂರು ನಗರ ಸಚಿವರು, ನೀವು ಏನ್ ಮಾಡ್ತಾ ಇದ್ದೀರಿ? ಸಚಿವರು ಆಗಿ ನೀವು ಈ ನಮ್ ಟ್ಯಾಕ್ಸ್ ದುಡ್ಡನ್ನ ತಿನ್ಕೊಂತ ಇದ್ದೀರಾ. ಈ ರೋಡನ್ನ ಈ ರೀತಿ ಇಟ್ಟಿದ್ದೀರಾ. ನಿಮ್ ಮನೆ ಹತ್ರ ರೋಡ್ ಸರಿ ಇಲ್ರಿ. ಈ ರಾಜ್ಯದಲ್ಲಿ ಎಲ್ಲಾ ಕಡೆ ಗುಡ್ಡಿ ಬಿದ್ದಿದೆ. ಕೂಡಲೇ ರೆಡಿ ಮಾಡಿಲ್ಲ ಅಂದ್ರೆ ಗ್ರೇಟರ್ ಬೆಂಗಳೂರು ಅಮೇಲ್ ಮಾಡಿ ಮತ್ತು ರೋಡ್ಗೆ ಯಾರ್ ಹಾಕಿ ಗುಡ್ಡಿ ಮುಚ್ಚಿ ಜನರ ಜೀವ ಉಳಿಸಿ. ಇಲ್ಲ ಅಂದ್ರೆ ಬೆತ್ತಲೆ ಮೆರವಣಿಗೆ CM ಮನೆ ಹತ್ರ ಮಾಡ್ತೇವೆ, DCM ಮನೆ ಹತ್ರ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆದ್ರೆ ನಾವು ಬಿಡೋದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.